ಇನ್ನು ಕಳೆದ 9 ತಿಂಗಳಿಂದ ಬಾಹ್ಯಾಕಾಶದಲ್ಲಿ ಒಂದು ರೀತಿ ಸ್ಟ್ರಕ್ ಆಗಿದ್ದಂತಹ ಭಾರತೀಯ ಸಂಜಾತೆ ಸುನೀತಾ ವಿಲಿಯಮ್ಸ್ ನಾಳೆ ಭೂಮಿಗೆ ಮರಳುತ್ತಾ ಇದ್ದಾರೆ. ಅಮೆರಿಕ ಸ್ಥಳೀಯ ಕಾಲಮಾನದ ಪ್ರಕಾರ ಸಂಜೆ 5:57ಕ್ಕೆ ಸುನೀತಾ ವಿಲಿಯಮ್ಸ್ ಭೂಮಿಗೆ ಆಗಮಿಸ್ತಾ ಇದ್ದಾರೆ. ಫ್ಲಾರಿಡಾದ ಕಡಲ ತೀರಕ್ಕೆ ಬರತಕ್ಕಂಥ ನಿರೀಕ್ಷೆ ಇದೆ. ಜೊತೆಗೆ ಆಕೆಯ ಜೊತೆ ಇದ್ದಂತಹ ಬುಚ್ ವಿಲ್ನೋರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಇಲ್ಲಿಂದ ಕಳಿಸ್ಕೊಟ್ಟಿದ್ದಂತಹ ಸ್ಪೇಸ್ ಎಕ್ಸ್ ಮುಖಾಂತರ ಅದು ರೀಚ್ ಆಗಾಯಿತು. ಎಲ್ಲವೂ ಕೂಡ ಅಂದುಕೊಂಡಂತೆ ನಡೆದರೆ ನಾಳೆ ಸಾಯಂಕಾಲ 5:57ಕ್ಕೆ ಅಮೆರಿಕ ಕಾಲಮಾನ ಪ್ರಕಾರ, ನಮಗೆ ಅದು 19ರ ಲೆಕ್ಕಕ್ಕೆ ಬರುತ್ತೆ, ನಾಡಿದ್ದರ ಲೆಕ್ಕಕ್ಕೆ ಬರುತ್ತೆ. ಬಟ್ ಅವ್ರ ಲೆಕ್ಕಾಚಾರದ ಪ್ರಕಾರ 5:57ಕ್ಕೆ. ಸೊ ನಮ್ಮ ಗಗನಯಾನಿಗಳನ್ನು ಯಶಸ್ವಿಯಾಗಿ ಕರೆತರುವ ಕೆಲಸ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಆರಂಭವಾಗಿದೆ ಅಂತ ನಾಸಾ ಸಂತಸವನ್ನು ಹಂಚಿಕೊಂಡಿದೆ. ನಾಸಾ ಮತ್ತು ಸ್ಪೇಸ್ ಎಕ್ಸ್ ಜಂಟಿ ಪ್ರಯತ್ನದ ಮೂಲಕ ವಾಪಸ್ ಕರೆತರುವಂತಹ ಕಾರ್ಯಾಚರಣೆ. 10 ದಿನಗಳ ಕೆಲಸಕ್ಕೆ ಅಂತ ಸುನೀತಾ ವಿಲಿಯಮ್ಸ್ ಹೋಗಿದ್ದು ಅಲ್ಲಿಗೆ. ತಾಂತ್ರಿಕ ತೊಂದರೆ ಉಂಟಾಗಿ 9 ತಿಂಗಳು ಅಲ್ಲಿ ಕಳಿಬೇಕಾಗಿ ಬಂತು. ಈ 9 ತಿಂಗಳ ನಂತರ ಸುನೀತಾ ವಿಲಿಯಮ್ಸ್ ಈಗ ಕೆನಡಿ ಅಂತಾರಾಷ್ಟ್ರೀಯ ಇದಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಬಟ್ ಸ್ಟಿಲ್ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಈಗ 9 ತಿಂಗಳು ಸ್ಪೇಸಲ್ಲಿ ಕಳೆದಿದ್ದಾರೆ. ಗುರುತ್ವಾಕರ್ಷಣ ಶಕ್ತಿ ಇಲ್ಲದ ಜಾಗದಲ್ಲಿ 9 ತಿಂಗಳು ಕಳೆದಿದ್ದಾರೆ. ಈಗ ಭೂಮಿಗೆ ಬಂದ ಮೇಲೆ ಹೇಗೆ ನಡೆಯೋದನ್ನೇ ಮರ್ತುಕೊಂಡ್ಬಿಟ್ಟಿರ್ತಾರೆ, ಅವರು ನಡೆದಾಡುವುದನ್ನೇ ಮರ್ತುಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಅದಕ್ಕೆ ಅಂತಲೇ ಸ್ಪೆಷಲ್ ಮೆಡಿಕಲ್ ಟ್ರೀಟ್ಮೆಂಟ್ ಇರುತ್ತೆ. ಹೆಚ್ಚು ಕಡಿಮೆ ನನ್ನ ಪ್ರಕಾರ ಒಂದು 3 ತಿಂಗಳು ಅವರು ಹೊರಗಡೆ ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ, ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಇರ್ತಾರೆ 3 ತಿಂಗಳು. ಆಮೇಲೆ ಈ ಭೂಮಿಯ ವಾತಾವರಣಕ್ಕೆ ಒಗ್ಗಿದ ನಂತರ ಅವರು ಹೊರಗಡೆ ಓಡಾಡೋದಕ್ಕೆ ಸಾಧ್ಯ. ಅದೆಲ್ಲ ದೊಡ್ಡ ಸವಾಲಿದೆ ನಾಸಾಗೆ. ಬಟ್ ಅದನ್ನು ಅವರು ಈ ಹಿಂದೆನೂ ಕೂಡ ಮಾಡಿದ್ದಾರೆ, ಗೆಲ್ತಾರೆ. ಆ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ. ಬಟ್ ಸುನೀತಾ ವಿಲಿಯಮ್ಸ್ 9 ತಿಂಗಳು ಸ್ಟ್ರಕ್ ಆಗಿದ್ದು ಸ್ವಲ್ಪ ಆತಂಕಕ್ಕೆ ಕಾರಣವಾಗಿತ್ತು. ಈಗ ನಾಳೆ ಸಾಯಂಕಾಲ 5:57ಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ.